ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಈ ದಿನ ನಾನು ನಿಮಗೆ ಬೇಬಿ ಕಾರ್ನ್ದು ಡ್ರೈ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಬೇಬಿ ಕಾರ್ನ್ನ ತೊಗೊಂಡು ಒಂದೊಂದು 4 ಭಾಗ ಇರುತ್ತೆ, ದೊಡ್ಡದಿರೋದು. ಸಣ್ಣದನ್ನು ಒಂದು 2 ಭಾಗವಾಗಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಕಾರ್ನ್ ಫ್ಲೋರು, ಮೈದಾ ಫ್ಲೋರು ಮತ್ತು ರೈಸ್ ಫ್ಲೋರು ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಾರ್ನ್ ಫ್ಲೋರು ಮತ್ತು ಇದು ಮೈದಾ ಹಸಿಟ್ಟನ್ನ ಸೇಮ್ ಪೋರ್ಷನ್ ತೊಗೊಳ್ಳಿ. ಅಕ್ಕಿ ಹಸಿಟ್ಟು ನಾನಿಲ್ಲಿ 1 ಸ್ಪೂನು ಮತ್ತು ಕಡಲೆ ಹಿಟ್ಟು 1 ಸ್ಪೂನ್ ತೊಗೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಮತ್ತು ನಾರ್ಮಲ್ ರೆಡ್ ಚಿಲ್ಲಿ ಪೌಡ್ರು, ಗರಂ ಮಸಾಲ ಪುಡಿ, ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಈ ಬ್ರೆಡ್ ಕ್ರಮ್ಸ್ ಮೇಲೆ ನಾನು ಕಸೂರಿ ಮೆಥಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಈಗ ಫಸ್ಟು ನಾವು ಈ ಬೇಬಿ ಕಾರ್ನ್ನ ಈ ಕುದೀತಿರೋ ಬಿಸಿನೀರಿಗೆ ಹಾಕ್ಕೊಂಡು 1-2 ನಿಮಿಷ ಬಿಡೋಣ. ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನೊಂದಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಕುದಿಯೋ ನೀರಿಗೆ ಈ ಬೇಬಿ ಕಾರ್ನ್ ಹಾಕ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ, ಇದಕ್ಕೆ ಈ ಬೇಬಿ ಕಾರ್ನ್ಗಳು ಹಾಕ್ಕೊಳ್ಳೋಣ. ಇದು ನೀರಲ್ಲಿ 1-2 ನಿಮಿಷ, 2 ನಿಮಿಷನೂ ಬೇಡ, 1 ನಿಮಿಷ ಹಂಗೆ ಕುದ್ರೆ ಸಾಕು. ಆಮೇಲೆ ಆಫ್ ಮಾಡಿಬಿಡಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. 1-2 ನಿಮಿಷ ಇದು ಬಿಸಿನೀರಲ್ಲೇ ಇರಲಿ. ಈಗ ಅಷ್ಟರಲ್ಲಿ ನಾವು ಈ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಹಸಿಟ್ಟು, ಕಾರ್ನ್ಫ್ಲೋರು ಮತ್ತು ಮೈದಾ ಹಸಿಟ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಮತ್ತು ಈ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹೀಗೆ ಗಂಟಿಲ್ದಂಗೆ ಬಜ್ಜಿ ಹಿಟ್ಟಿನ ಅಳತೆಗೆ ಕಲಿಸ್ಕೋಬೇಕು. ಈಗ ಈ ಬೇಬಿ ಕಾರ್ನ್ನ ನಾನು ಬಿಸಿನೀರಿಂದ ನೀರೆಲ್ಲ ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ನನಗೆ ಉದುರಿಸ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಈಗ ನೋಡಿ, ಒಂದೊಂದೇ ಬೇಬಿ ಕಾರ್ನ್ನ ಈ ಬ್ಯಾಟರ್ ಒಳಗೆ ಹತ್ಕೊಳ್ಳಿ. ಬ್ಯಾಟರಲ್ಲಿ ಡಿಪ್ ಮಾಡಿ ಮತ್ತು ಈ ಬ್ರೆಡ್ ಕ್ರಮ್ಸಲ್ಲಿ ಹೀಗೆ ಹಾಕ್ಕೊಳ್ಳಿ. ಮತ್ತು ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡು ಈಗ ಇಟ್ಕೊಳ್ತಾ ಬರೋಣ. ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ. ನೋಡಿ, ಹಿಂಗೆ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಗೆ ಹಾಕೋಣ. ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಟ್ಕೊಂಡು ಬರೋಣ. ನೀಟಾಗಿ ತಿರುಗ್ಕೊಳ್ಳಿ. ತುಂಬ ಈಸಿ, ಬೇಗ ಮಾಡಿಬಿಡ್ಬೋದು. ಈಗಂತೂ ಎಲ್ಲೆಲ್ಲೂ ಮಳೆ ಬರ್ತಾ ಇದೆ. ಈವ್ನಿಂಗ್ ಸ್ನ್ಯಾಕ್ಸ್ ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡಿ.
ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲ. ನೋಡಿ ಹೀಗೆ ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಕುಕ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಪ್ಲೇಟಿಗೆ ಎತ್ಕೊಳ್ಳೋಣ. ಈ ರೀತಿ ಕ್ರಿಸ್ಪಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.